ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿತ್ತು. ತುಮಕೂರಿನಲ್ಲಿ ಈ ಕುರಿತಂತೆ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡಲಾಗಿರುವಂತದ್ದು. ಕಾಮಗಾರಿ ಗುತ್ತಿಗೆ ಪಡೆದ ಕಂಪನಿಯ ವಿರುದ್ಧವೂ ಕಂಪನಿ ನೀಡಿದಂತಹ ದೂರಿನ ಅನ್ವಯ ಕೇಸ್ ದಾಖಲಿಸಿಕೊಳ್ಳಲಾಗಿದೆ. ತುಮಕೂರು ಜಿಲ್ಲೆಯ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿರುವಂತದ್ದು. ಇನ್ನು A1 ಆರೋಪಿ ಅಂತ ತುರುವೇಕೆರೆ ಕ್ಷೇತ್ರದ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಅವರನ್ನ, ಹಾಗೆ A2 ಆರೋಪಿ ಅಂತ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರನ್ನ, A3 ಆರೋಪಿ ತುಮಕೂರು ನಗರದ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್, ಹಾಗೆ A4 ಬಿಜೆಪಿಯ ಮಾಜಿ ಶಾಸಕ ಸೊಗಡು ಶಿವಣ್ಣ, A5 ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಗೋವಿಂದರಾಜು, ಹಾಗೆ A6 ಬಿಜೆಪಿಯ ಮುಖಂಡ ದಿಲೀಪ್ ಕುಮಾರ್, ಇನ್ನು A7 ಆರೋಪಿಯಾಗಿ ಚೇತನ್, A8 ಇತರ 25ರಿಂದ 30 ಮಂದಿಯ ಹೆಸರನ್ನ ಕೂಡ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿರುವಂತದ್ದು. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಈ ಒಂದು ಕಾಮಗಾರಿಯನ್ನ, ಈ ಒಂದು ಯೋಜನೆಯನ್ನ ವಿರೋಧಿಸಿ ಬೆಂಗಳೂರು ಶಿವಮೊಗ್ಗ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು ಹೋರಾಟಗಾರರು. ಇದರಲ್ಲಿ ರೈತ ಮುಖಂಡರು ಕೂಡ ಭಾಗಿಯಾಗಿದ್ರು, ಶ್ರೀಗಳು ಕೂಡ ಭಾಗಿಯಾಗಿದ್ರು. ಅದರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮಾಜಿ ಶಾಸಕರು, ಈಗಿನ ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಹಾಗೆ ಭಾಗಿಯಾದಂತಹ ಸಂದರ್ಭದಲ್ಲಿ ಸರ್ಕಾರ ಒಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿರುವಂಥದ್ದು ಪ್ರತಿಭಟನಾಕಾರರ ಮೇಲೆ. ತುಮಕೂರು ಜಿಲ್ಲೆಯ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ 11 ಮಂದಿಯ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇನ್ನು 11 ಮಂದಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ತುರುವೇಕೆರೆ ಕ್ಷೇತ್ರದ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಅವರು ನಿನ್ನೆ ಕೂಡ ನಮ್ಮ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ರು. ಎಂಟಿ ಕೃಷ್ಣಪ್ಪ ಅವರು ಎಫ್ಐಆರ್ ಹಾಕೋದಿರಲಿ, ಆದರೆ ನಮ್ಮ ಹೋರಾಟ ಯಾವಾಗಲೂ ಕೂಡ ಸದಾ ಸಿದ್ಧ. ನಾವು ತುಮಕೂರಿನ ಜನತೆಗೆ ಅನ್ಯಾಯ ಆಗಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಹೋರಾಟವನ್ನ ನಡೆಸ್ತೇವೆ ಎನ್ನುವಂತಹ ಮಾತುಗಳನ್ನಾಡಿದ್ರು ಅಶ್ವವೇಗ ನ್ಯೂಸ್ ಜೊತೆ ಎಂಟಿ ಕೃಷ್ಣಪ್ಪ ಅವರು. ಇನ್ನು ಅವರು A1 ಆರೋಪಿ ಅಂತ ಕನ್ಸಿಡರ್ ಮಾಡಿರುವಂಥದ್ದು. ಆನಂತರ A2 ಆರೋಪಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರು ಕೂಡ. ಇನ್ನು ಸುರೇಶ್ ಗೌಡ ಅವರು ಕೂಡ ಮಾತನಾಡಿದ್ರು. ಒಟ್ಟಾರೆಯಾಗಿ ಈಗ ತುಮಕೂರಿನ ಜನತೆಗೆ, ತುಮಕೂರಿನ ರೈತರಿಗೆ ಅನ್ಯಾಯವಾಗುವುದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಎನ್ನುವಂತಹ ಮಾತುಗಳನ್ನು ಆಡಿರುವಂಥದ್ದು. ಇನ್ನು ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ, ಹಾಗೆ ಸಾರ್ವಜನಿಕರಿಗೆ ತೊಂದರೆಯನ್ನ ಕೊಟ್ಟಿದ್ದಾರೆ, ಸರ್ಕಾರಿ ವಾಹನಗಳಿಗೆ ಹಾನಿಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬ್ಲಾಕ್ ಮಾಡಿದ ಆರೋಪದ ಅಡಿ 11 ಮಂದಿಯ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡಲಾಗಿರುವಂಥದ್ದು. ಇದರಲ್ಲಿ ಬಿಜೆಪಿಯ ಮಾಜಿ ಶಾಸಕ ಸೊಗಡು ಶಿವಣ್ಣ A4 ಆರೋಪಿಯಾಗಿದ್ದಾರೆ. ಇನ್ನು A3 ಆರೋಪಿ ತುಮಕೂರು ನಗರದ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಆಗಿದ್ದಾರೆ. ಇನ್ನು ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಗೆ ವಿರೋಧಿಸಿ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಮತ್ತೆ ಈ ಒಂದು ಪ್ರೊಟೆಸ್ಟ್ ಮಾಡಿದ್ದರ ಕುರಿತಂತೆ ಬಿಜೆಪಿ ಶಾಸಕರು, ಮುಖಂಡರು, ಸ್ವಾಮೀಜಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತುಮಕೂರು ಜಿಲ್ಲೆಯ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. A1 ಆರೋಪಿ ಬಿಜೆಪಿಯ ಮುಖಂಡ ದಿಲೀಪ್ ಕುಮಾರ್, A2 ಆರೋಪಿ ಬ್ಯಾಟರಂಗೇಗೌಡ, A3 ಆರೋಪಿ ಬಿಜೆಪಿಯ ಶಾಸಕ ಸುರೇಶ್ ಗೌಡ, A4 ಆರೋಪಿ ಭಗತ್, ಕ್ರಾಂತಿ ಸೇನೆಯ ಚೇತನ್, A5 ಹಾಗೆ ಸ್ವಾಮೀಜಿಗಳು ಇತರರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿರುವಂತದ್ದು. ಇನ್ನು ಈ ಕುರಿತಂತೆ ಇನ್ಸ್ಪೆಕ್ಟರ್ ಪುರುಷೋತ್ತಮ್ ದೂರಿನ ಮೇರೆಗೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಪುರುಷೋತ್ತಮ್ ತುಮಕೂರಿನ ತಿಲಕ್ ಪಾರ್ಕ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಗೆ ವಿರೋಧಿಸಿ ಪ್ರತಿಭಟನೆ ಮಾಡಿದಂತಹ ಬಿಜೆಪಿ ಶಾಸಕರು, ಬಿಜೆಪಿಯ ಮುಖಂಡರು, ಅದರ ಜೊತೆಗೆ ಸ್ವಾಮೀಜಿಗಳ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲು ಮಾಡಲಾಗಿರುವಂಥದ್ದು. ಈ ಕುರಿತಂತೆ ತನಿಖೆಯನ್ನ ಕೂಡ ನಡೆಸಲು ಎಲ್ಲಾ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. 144 ಸೆಕ್ಷನ್ ಜಾರಿ ಇತ್ತು. 144 ಸೆಕ್ಷನ್ ಜಾರಿ ಇದ್ರೂ ಕೂಡ ಈ ಒಂದು ಪ್ರೊಟೆಸ್ಟ್ಗೆ ಮುಂದಾಗಿದ್ದು ಮೊದಲ ತಪ್ಪು. ಇದರಲ್ಲಿ ಎಫ್ಐಆರ್ನಲ್ಲಿ ಕಾರಣಗಳು ಕೊಟ್ಟಿರುವಂಥದ್ದು. ಯಾಕೆ ಎಫ್ಐಆರ್ ದಾಖಲು ಮಾಡಿದ್ದೀವಿ ಅಂತ ನೋಡ್ತಾ ಹೋಗೋದಾದ್ರೆ, 144 ಸೆಕ್ಷನ್ ಜಾರಿಯಾಗಿತ್ತು, ನಿಷೇಧಾಜ್ಞೆ ಜಾರಿಯಾಗಿದ್ರೂ ಕೂಡ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು ಮೊದಲ ತಪ್ಪು. ಅದಾದ ನಂತರ ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಪ್ರತಿಭಟನೆಯ ವೇಳೆ. ಹೀಗಾಗಿ ಇದು ಎರಡನೆಯ ತಪ್ಪು. ಅದರ ಜೊತೆಗೆ ಸಾರ್ವಜನಿಕರಿಗೆ, ಪಬ್ಲಿಕ್ಸ್ಗಳಿಗೆ ತೊಂದರೆಯನ್ನ ಕೊಟ್ಟಿದ್ದಾರೆ ಪ್ರೊಟೆಸ್ಟ್ ಮಾಡೋದ್ರ ಮೂಲಕ. ಇದರ ಜೊತೆಗೆ ಸರ್ಕಾರಿ ವಾಹನಗಳಿಗೆ ಹಾನಿಯನ್ನ ಕೂಡ ಮಾಡಿದ್ದಾರೆ, ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಮತ್ತು
ಬಟ್ ಅಟ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ಅನ್ನೋ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬ್ಲಾಕ್ ಮಾಡಿದ್ದಾರೆ. ಈ ಎಲ್ಲ ಆರೋಪದ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂಥದ್ದು. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕ ಸುರೇಶ್ ಗೌಡ, ತುಮಕೂರು ನಗರದ ಶಾಸಕ ಜ್ಯೋತಿ ಗಣೇಶ್, ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಅದರಂತೆಯೇ ಬಿಜೆಪಿ ಮುಖಂಡರಾದಂತಹ ದಿಲೀಪ್ ಕುಮಾರ್, ಹೆಬ್ಬಾಕ ರವಿ ಇಬ್ಬರು ಸ್ವಾಮೀಜಿಗಳ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲು ಮಾಡಲಾಗಿರುವಂಥದ್ದು. ಈ ಕುರಿತಂತೆ ಇನ್ನು ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ತಾಂತ್ರಿಕ ಸಮಿತಿಯನ್ನ ಮಾಡಿ ವರದಿಯನ್ನ ನೀಡುವಂತೆ ಹೇಳಿದ್ರು. ಇನ್ನು ವರದಿಯನ್ನ ನೋಡಿ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗಿತ್ತು. ಆದ್ರೆ ವರದಿಯಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಕಾಮಗಾರಿ ಆರಂಭವನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ವರದಿಯನ್ನ ಮುಂದಿಟ್ಕೊಂಡು ಕಾಮಗಾರಿ ಆರಂಭವನ್ನ ಮಾಡಿದ್ದೇವೆ. ಶಾಸಕರು ಪ್ರೊಟೆಸ್ಟ್ ಮಾಡಿಸಿದ್ದಾರೆ. ತುಮಕೂರಿಗೆ ಹೋಗ್ತೇನೆ, ಇನ್ನು ಕೆನಾಲ್ ಬಗ್ಗೆ ಅಧಿಕಾರಿಗಳ ಸಭೆಯನ್ನ ಕರೆದು ಚರ್ಚೆಯನ್ನ ಕೂಡ ಮಾಡ್ತೇನೆ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಹಾಗೆ ಶ್ರೀಗಳ ಮೇಲೂ ಕೂಡ ಎಫ್ಐಆರ್ ಆಗಿರುವ ಬಗ್ಗೆ ಚರ್ಚೆಯನ್ನ ಮಾಡ್ತೇನೆ ಅಂತ ಪರಮೇಶ್ವರ್ ಅವರು ಹೇಳಿರುವಂಥದ್ದು. ಪರಮೇಶ್ವರ್ ಅವರ ಒಂದು ತವರು ಜಿಲ್ಲೆ ತುಮಕೂರಿನಲ್ಲೇ ಇಷ್ಟೊಂದೆಲ್ಲ ಅವಾಂತರಗಳಾಗ್ತಾ ಇರುವಂಥದ್ದು. ಆದರೆ ತುಮಕೂರಿನ ಜನತೆಗೆ ಪರಮೇಶ್ವರ್ ಅವರು ಏನ್ ಮಾತನಾಡಿದ್ದಾರೆ, ಏನು ಸೂಚನೆಯನ್ನ ನೀಡಿದ್ದಾರೆ, ಏನ್ ಮಾಹಿತಿಯನ್ನ ನೀಡಿದ್ದಾರೆ ನೋಡ್ಕೊಂಡು ಬರೋಣ. ಸಾಕಷ್ಟು ಸಭೆಗಳನ್ನು ಮಾಡಿದ್ದೀವಿ, DCM ಅವರು ಮಾಡಿದ್ದಾರೆ. ಇದು ತಾಂತ್ರಿಕವಾಗಿ ನಾವು ಸಮಿತಿ ಮಾಡಿ ಸಮಿತಿಯಿಂದ ವರದಿ ತರಿಸ್ಕೊಂಡು ಆನಂತರ ಕ್ರಮ ಮಾಡ್ತೀವಿ ಅಂತ ಹೇಳಿತ್ತು. ಅದರ ಪ್ರಕಾರ ವರದಿ ಬಂದಿದೆ. ವರದಿನಲ್ಲಿ ಕೂಡ ಇದು ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ. ಅದನ್ನ ಮುಂದೆ ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡಬೇಕು ಅಂತ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ಸೂಚನೆ ಕೊಟ್ಟಿದ್ರು. ಹಾಗಾಗಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಈ ಮಧ್ಯೆ ಸ್ವಾಭಾವಿಕವಾಗಿ ಅಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತ ರೈತ ಸಮುದಾಯದವರು ಮತ್ತು ವಿಶೇಷವಾಗಿ ಶಾಸಕರುಗಳು ಪ್ರೊಟೆಸ್ಟ್ ಮಾಡಿಸಿದ್ದಾರೆ. ನಾನೀಗ ತುಮಕೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೇಮಾವತಿ ಅಧಿಕಾರಿಗಳನ್ನ ಕರೆದು ನಾನು ಚರ್ಚೆ ಮಾಡಿ ಅದನ್ನ ಸರ್ಕಾರಕ್ಕೆ ತಿಳಿಸ್ತೇನೆ. ಸಾಕಷ್ಟು ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮು. ರಾಮು, ಇನ್ನ ವರದಿಯನ್ನ ನೋಡಿ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗಿತ್ತು. ಆದ್ರೂ ಕೂಡ ವರದಿಯಲ್ಲಿ ಸಮಸ್ಯೆ ಇಲ್ಲ ಅಂತ ಗೊತ್ತಾಗಿದೆ. ಹೀಗಾಗಿ ಕಾಮಗಾರಿ ಆರಂಭ ಮಾಡಿದೆ ಅಂತ ಗೃಹ ಸಚಿವರಾದಂತಹ ಪರಮೇಶ್ವರ್ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಆದ್ರೆ ಪ್ರತಿಭಟನೆಗೆ ಹಾಜರಾದವರ ಮೇಲೆ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿರುವಂತದ್ದು. ಇನ್ನ ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ರಾಮು? ಖಂಡಿತವಾಗ್ಲೂ ಕಾವ್ಯ, ಏನೋ ಒಂದು ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ನಾಲೆ ವಿಚಾರವಾಗಿ ಏನು ರೈತರು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಕರೆ ನೀಡಿದಂತ ಪ್ರತಿಭಟನೆಗೆ ಒಂದು ವ್ಯಾಪಕ ಬೆಂಬಲನೆ ಸಿಕ್ಕಿತ್ತು. ಆ ಒಂದು ಸಂದರ್ಭದಲ್ಲಿ ಏನು ಈ ಒಂದು ಪ್ರತಿಭಟನೆಗೆ ಒಂದು ಯಾರು ಬಿಜೆಪಿ ಮತ್ತು JDS ಚುನಾಯಿತ ಜನಪ್ರತಿನಿಧಿಗಳು ಸೇರಿದ್ರು, ಇವ್ರ ಮೇಲೆಲ್ಲ ಒಂದು ನಿರ್ದಾಕ್ಷಿಣ್ಯವಾಗಿ ಒಂದು ಏನು ಕಾಮಗಾರಿ ನಡೆಸುವಂತ ಏನು ಕಂಪನಿ ಇದೆ, ಈ ಕಂಪನಿ ಅನ್ವಯ ಒಂದು ತುಮಕೂರು ಜಿಲ್ಲೆಯ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗುತ್ತೆ. ಏನು ಈ ಒಂದು ತಿರುವೇಕೆರೆಯ ಕ್ಷೇತ್ರದ JDS ಶಾಸಕ ಕೃಷ್ಣಪ್ಪ ಹಾಗೂ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಹಾಗೂ ತುಮಕೂರು ನಗರ ಬಿಜೆಪಿ ಶಾಸಕ ಗಣೇಶ್ ಹಾಗೂ ಬಿಜೆಪಿ ಹಾಗೂ ಕಾಂಗ್ರೆಸ್ JDS ಕಾರ್ಯಕರ್ತರ ಮೇಲೆ ಒಂದು ಪ್ರಕರಣ ದಾಖಲಾಗುತ್ತೆ. ಈ ಒಂದು ಪ್ರಕರಣ ದಾಖಲಾಗುವಂತ ಸಂದರ್ಭದಲ್ಲಿ ಒಂದು ಪ್ರತಿಭಟನೆಗೆ ಅಲ್ಲಿಯ ಒಂದು ತುಮಕೂರು ಜಿಲ್ಲೆಗೆ ಸುಪ್ರಸಿದ್ಧವಾಗಿರುವಂತಹ ಮಠಗಳ ಸ್ವಾಮೀಜಿಗಳು ಕೂಡ ಭಾಗಿಯಾಗಿದ್ದು, ಈ ಒಂದು ಸ್ವಾಮೀಜಿಗಳ ಬಗ್ಗೆ ಕೂಡ ಒಂದು FIR ದಾಖಲಾಗುತ್ತೆ. ಈ ಒಂದು FIR ದಾಖಲಾಗುವಂತ ಸಂದರ್ಭದಲ್ಲಿ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರ ತವರು ಕ್ಷೇತ್ರದಲ್ಲಿ ಎಲ್ಲಾ ಬೆಳವಣಿಗೆಗಳು ನಡೆಯುವಂತದ್ದು. ಏನು ಈ ಒಂದು ಬೆಳವಣಿಗೆ ನಡೆಯುವಂತ ಸಂದರ್ಭದಲ್ಲಿ ಒಂದು ಸ್ಥಳೀಯ ವ್ಯಕ್ತಿಗಳು ಒಂದು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಒಂದು ಗೃಹ ಸಚಿವರು ಒಂದು ಹೇಳಿಕೆ ನೀಡ್ತಾರೆ. ಏನು ಒಂದು ಹೇಮಾವತಿ ಕೆನಾಲ್ ವಿರೋಧಿಸಿ ಪ್ರತಿಭಟನೆ ನಡೆದಂತ ಒಂದು ವ್ಯಕ್ತಿಗಳ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಾಗಿರುತ್ತೆ. ಈ ಒಂದು ಪ್ರಕರಣ ದಾಖಲಾಗುವಂತ ಸಂದರ್ಭದಲ್ಲಿ ಈ ಒಂದು ಕಾಮಗಾರಿ ವಿಚಾರದಲ್ಲಿ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಒಂದು ಗೃಹ ಸಚಿವರು ಒಂದು ಹೇಳಿಕೆಗಳು ನೀಡ್ತಾರೆ. ಈ ಒಂದು ತಾಂತ್ರಿಕ ಸಮಿತಿ ಹೇಳಿಕೆ ಪಡೆದು ಹಾಗೂ ತಾಂತ್ರಿಕ ಸಮಿತಿ ವರದಿ ತಗೊಂಡ ನಂತರ ಈ ಒಂದು ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಈ ಒಂದು ಕಾಮಗಾರಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಮತ್ತೆ ಒಂದು ಹೇಳಿದ ಕಡೆ ನೀರು ಬಿಡೋದು ಬಿಟ್ಟು ಬೇರೆ ಕಡೆ ಎಲ್ಲೆಲ್ಲೋ ನೀರು ತಗೊಂಡೋಗ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆ ಒಂದು ಜಿಲ್ಲೆಯ ಒಂದು ರೈತರು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಒಂದು ಹೋರಾಟಕ್ಕೆ ಮುಂದಾಗ್ತಾರೆ. ಒಟ್ಟಾರೆಯಾಗಿ ಏನು ಗೃಹ ಸಚಿವ ಪರಮೇಶ್ವರ್ ಅವರ ಒಂದು ನಡೆ ಇಲ್ಲಿ ತನಕ ಒಂದು ಎಲ್ಲೋ ನಿಗೂಢವಾಗಿರುವಂತ ನಡೆಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಏನು ಒಂದು ಸ್ಥಿರ ಹಾಗೂ ಅಸ್ಥಿರವಾಗಿರುವಂತ ಒಂದು ಹೇಳಿಕೆಗಳು ನೀಡಲ್ಲ.
ಈ ವಿಚಾರದಲ್ಲಿ ಸಾರ್ವಜನಿಕ ವಲಯದಲ್ಲಿ ಹಾಗೂ ಚುನಾಯಿತ ಜನಪ್ರತಿನಿಧಿಗಳ ವಲಯದಲ್ಲಿ ಎಲ್ಲೋ ವ್ಯಾಪಕವಾಗಿ ಚರ್ಚೆಗೆ ಗ್ರಾಸವಾಗಿದೆ ಅಂತಾನೆ ಹೇಳ್ಬೋದು. ಎಸ್ ರಾಮು, ಇನ್ನ ಕಾಮಗಾರಿಗೆ ಸದ್ಯ ನಿಲ್ಸಿದ್ದಾರಾ, ಹೇಗೆ ಕಾಮಗಾರಿ ಮಾಡೋದನ್ನ? ಈಗ ಪ್ರಸ್ತುತ ಈಗ ತಾತ್ಕಾಲಿಕವಾಗಿ ಒಂದು ಏನು ಕಾಮಗಾರಿಗೆ 144 ಸೆಕ್ಷನ್ ಜಾರಿಯಾಗಿತ್ತು 11 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ, ಈ ಒಂದು 11 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಈಗ ಪ್ರಸ್ತುತ ತಾತ್ಕಾಲಿಕ ತಡೆ ನೀಡಿರುವಂತದ್ದು. ಯಾವ ವಿಚಾರಕ್ಕೆ ತಡೆ ನೀಡಿದ್ದಾರೆ ಅಂದ್ರೆ ಈ ಒಂದು ಸ್ಥಳೀಯ ರೈತರ ಒಂದು ಬೃಹತ್ ಪ್ರತಿಭಟನೆ ಹಿನ್ನೆಲೆಯಾಗಿ ತಾತ್ಕಾಲಿಕ ತಡೆ ನೀಡಿರುವಂತದ್ದು. ಈ ಏನು ಪೊಲೀಸರನ್ನ ಬಳಸ್ಕೊಂಡು ಈ ಕಾಮಗಾರಿ ನಡೆಸ್ತಾರೆ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ರೈತರ ಒಂದು ಗೊಂದಲಕ್ಕೆ ಈಡು ಮಾಡಿಕೊಟ್ಟಿರುವಂತದ್ದು. ಏನು ಒಟ್ಟಾರೆಯಾಗಿ ಏನು ತಾತ್ಕಾಲಿಕ ತಡೆ ನೀಡಿದೆ, ಇದು ಪರ್ಮನೆಂಟ್ ತಡೆ ಆಗಿರುತ್ತಾ ಇಲ್ಲ ಸರ್ಕಾರ ಹೇಳ್ದಂತೆ ನಡೆಯುತ್ತಾ ಅನ್ನುವಂಥದ್ದು ಸಾರ್ವಜನಿಕರು ಹಾಗೂ ರೈತರ ಒಂದು ನಡೆ ಆಗಿರುತ್ತೆ ಅಂತಾನೆ ಹೇಳ್ಬೋದು ಕಾವ್ಯ. ಎಸ್, ಥ್ಯಾಂಕ್ ಯು ರಾಮು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.